शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ನಮಸ್ಕಾರ. ಯೋಗಾನಂದ CJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರುವೇ ನಮಃ. ಓಂ. ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡುತ್ತಾ, ವಿದ್ಯಾಗುರುಗಳ ಪಾದಕ್ಕೆ ನಮಸ್ಕಾರ ಮಾಡುತ್ತಾ, ಜಾತಕ ವಿಮರ್ಶನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ ಇಲ್ಲಿ ಒಬ್ಬರದು ಜಾತಕ ಇದೆ. ಜನ್ಮ ದಿನಾಂಕ 5/9/1984, ಜನ್ಮ ಸಮಯ 3 ಗಂಟೆ AM, ಜನ್ಮಸ್ಥಳ ಚಂದಗಲ್ ಗ್ರಾಮ, ಮಂಡ್ಯ ಜಿಲ್ಲೆಯಲ್ಲಿ ಜನನವಾಗಿದ್ದಾರೆ. ಅವರದು ಜಾತಕದ ಪ್ರಕಾರವಾಗಿ ಭವಿಷ್ಯ ಹೀಗಿರ್ತದೆ ತಿಳಿಸಿಕೊಡುತ್ತೇನೆ ನೋಡಿ. ಲಗ್ನದಿಂದ 2ನೇ ಭಾವದಲ್ಲಿ ಧನ, ಕುಟುಂಬ, ಹಣಕಾಸು, ವಾಣಿ, ಚರಾಸ್ತಿ, ಬಾಯಿ ಗಂಟ್ಲು, ವಿವಾಹದಲ್ಲಿ ಉತ್ತಮವಾಗಿರುತ್ತದೆ. ಆದರೆ ರವಿ ಮತ್ತು ಬುಧ ಸಮಗ್ರಹ ಅದರ ಜೊತೆಯಲ್ಲಿರುವುದರಿಂದ ಇದರಲ್ಲಿ ಉತ್ತಮವಾಗಿ ಜೀವನ ಸಿಗುತ್ತದೆ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಬಾಯಿ ಗಂಟಲು ಬಗ್ಗೆಯಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಬೇಕು. ಲಗ್ನದಿಂದ 3ನೇ ಮನೆಯಲ್ಲಿ ಭ್ರಾತೃ, ಸಣ್ಣ ಪ್ರಯಾಣ, ತಮ್ಮ ತಂಗಿ, ಬರವಣಿಗೆ, ಪರಾಕ್ರಮ, ಹೆಗಲು, ಎದೆ, ಶ್ವಾಸಕೋಶ, ತನ್ನ ತಾಯಿಯಿಂದ ಶತ್ರು, ಹಣೆ ಬರ್ತದೆ. ಹಣೆಯಿಂದ ತೊಂದರೆ. ಬುಧ ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ. ನೀಚ ಸ್ಥಾನದಲ್ಲಿ ಶುಕ್ರ ಗ್ರಹ ಇರುವುದರಿಂದ ತನ್ನ ತಾಯಿಯಿಂದನೇ ಇವರಿಗೆ ತುಂಬ ತೊಂದರೆಗಳು ಬರುತ್ತದೆ, ಕಷ್ಟಗಳು ಬರುತ್ತದೆ, ಎದುರಿಸಬೇಕಾಗುತ್ತದೆ. ಲಗ್ನದಿಂದ 4ನೇ ಮನೆಯಲ್ಲಿ ಸುಖ, ತಾಯಿ, ಸ್ಥಿರ ಆಸ್ತಿ, ವಾಹನ, ಹೃದಯ ಉತ್ತಮವಾಗಿರುತ್ತದೆ. ಆದರೆ ಉತ್ತಮ ಜೀವನ ಇರುತ್ತದೆ. ಲಗ್ನದಿಂದ 5ನೇ ಮನೆಯಲ್ಲಿ ಸಂತಾನ, ವಿದ್ಯಾ, ಪೂರ್ವ ಪುಣ್ಯ, ಪ್ರೇಮ, ರೋಗ ನಿವಾರಣೆ, ಉದರ, ಬೆನ್ನು ಮೂಳೆ, ಕುಜ ಮತ್ತು ಕೇತು ಶತ್ರುಗ್ರಹ ಇರುವುದರಿಂದ ಜೊತೆಯಲ್ಲಿ ಇರುವುದರಿಂದ 7ನೇ ಮನೆಯಲ್ಲಿ ರಾಹು ದೃಷ್ಟಿ ಇರುವುದರಿಂದ ಬೆನ್ನು ಮೂಳೆ ದಲ್ಲಿ ತೊಂದರೆ, ಉದರದಲ್ಲಿ ತೊಂದರೆಗಳಿರುತ್ತವೆ. ಸ್ವಲ್ಪ ತುಂಬ ಜಾಗೃತವಾಗಿ ಇರಬೇಕಾಗುತ್ತದೆ. ಲಗ್ನದಿಂದ 6ನೇ ಮನೆಯಲ್ಲಿ ಕೆಲಸ, ಶತ್ರು, ಕಾನೂನು, ಕಲಹ, ರೋಗ, ಯಕೃತ, ವಿವಾಹ, ಸೊಂಟ, ಗುರು ಚಂದ್ರ ಮಿತ್ರಗ್ರಹ ಇರುವುದರಿಂದ ಗುರು ಚಂದ್ರ ಜೊತೆಯಲ್ಲಿ ಇರುವುದರಿಂದ ಆದರೆ ಆರೋಗ್ಯದಲ್ಲಿ ಇವರು ತುಂಬ ಜಾಗೃತವಾಗಿ ಇರಬೇಕಾಗುತ್ತದೆ. 11ನೇ ಮನೆಯಲ್ಲಿ ಲಾಭ, ಆಸೆ ಪೂರೈಸುವರು, ಅಣ್ಣ ಅಕ್ಕ, ವಿವಾಹ ಉತ್ತಮ ಜೀವನ ಇರುತ್ತದೆ. ರಾಹು ಶುಕ್ರ ಮಿತ್ರನಾಗಿರುತ್ತಾರೆ. 7ನೇ ಮನೆಯಿಂದ ರಾಹು ಶುಕ್ರನಿಗೆ ದೃಷ್ಟಿ ಇರುವುದರಿಂದ ಶತ್ರುಗ್ರಹ ಆಗಿರುತ್ತದೆ. ಆದರೆ ಇವರು ಅಣ್ಣ ತಮ್ಮ ಅಕ್ಕ ಜೀವನದಲ್ಲಿ ಏನೇ ಆಸೆ ಇಷ್ಟಪಟ್ಟರೂ ಕೈಗೆ ಸಿಗಬೇಕಾದರೆ ತುಂಬ ಕಷ್ಟ ಆಗುತ್ತದೆ. ಸ್ವಲ್ಪ ಕಷ್ಟದಿಂದ ಎದುರಿಸಬೇಕಾಗುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾದರೆ ಒಂದು ಲೈಕು, ಒಂದು ಸಪೋರ್ಟು, ಸಬ್ಸ್ಕ್ರೈಬು, ಕಮೆಂಟು ದಯವಿಟ್ಟು ಮಾಡಿ ಅಂತ ಕೈ ಮುಗಿದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.
ಸರ್ವ ಜನೋ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಬರುತ್ತೇನೆ.